40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಹಣ ಡಿಪಾಸಿಟ್ ಮಾಡಿದ್ದಾರೆ, 50 ಕೋಟಿ ಹಣ ಡಿಪಾಸಿಟ್, 50 ಕೋಟಿ ಲೋನ್. ಯಾವನಾರ ಮಾಡ್ತಾನೆ ಈ ಕೆಲಸ, ಅಲ್ಕ ಕೆಲಸನ. ಇಲ್ಲಿ ದಾಖಲೆ ಇದೆ, ಈ ದಾಖಲೆಯಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಸಚಿವರ ಆದೇಶದ ಮೇರೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಅವ್ನು ಡೆತ್ ನೋಟ್ ಅಂದರೆ ಅದಕ್ಕಿಂತ ಬೇರೆ ಯಾವುದೇ ಸಾಕ್ಷಿ ಇಲ್ಲ. ತಗಳಿದೆ, ಎಲ್ಲರೂ ಒಂದೊಂದು ಮೆಡಲ್ಗಳನ್ನು ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟಿದ್ದೀನಲ್ಲ, ನಾನು ದಾಖಲೆ ಬಿಡುಗಡೆ ಮಾಡಿದ್ದೀನಿ. ನಿನ್ನೆನೂ ಕೂಡ ದಾಖಲೆ ಇದ್ರದ್ದು ಕೇಸ್ಗಳ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೀನಿ, ನಾನು ನಿಮ್ಗೆ ಕೊಡ್ತೀನಿ. ಈಗ ಡೆತ್ ನೋಟಲ್ಲಿ ನೋಡಿ, ಇಲ್ಲಿ ಡೆತ್ ನೋಟ್ ಇದು. ಚಂದ್ರಶೇಖರ್, ದಿವಂಗತ ಚಂದ್ರಶೇಖರ್ ತನ್ನ ಪ್ರಾಣವನ್ನ ಕಳ್ಕೊಂಬಾರ್ದಾಯ್ತು, ಅವರು ಕಳ್ಕೊಂಡು 187 ಕೋಟಿ ರೂಪಾಯಿ ಸರ್ಕಾರಿ ಹಣ ಉಳಿಸಿದ್ದಾರೆ. ಪುಣ್ಯಾತ್ಮ, ಇವನ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಸರ್ಕಾರದ ಲಕ್ಷಾಂತರ ದಲಿತರಿಗೆ ಸೇರ್ಬೇಕಾದ ಹಣವನ್ನ 180 ಕೋಟಿ ತನ್ನ ಆತ್ಮಹತ್ಯೆ ಮಾಡಿಕೊಂಡು ಈ 189 ಕೋಟಿ ಉಳಿದಾನೆ ಪುಣ್ಯಾತ್ಮ. ಇಲ್ಲಿ ದಾಖಲೆ ಇದೆ, ಈ ದಾಖಲೆಯಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಸಚಿವರ ಆದೇಶದ ಮೇರೆಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಅವನು ಡೆತ್ ನೋಟ್ ಅಂದರೆ ಅದಕ್ಕಿಂತ ಬೇರೆ ಯಾವುದೇ ಸಾಕ್ಷಿ ಇಲ್ಲ. ಯಾವುದೇ ಕೋರ್ಟಲ್ಲೂ ಜನಗಳ ಮುಂದೆನೂ ಕೂಡ ಡೆತ್ ನೋಟ್ ಇದು ಡೆತ್ ನೋಟ್ ಅವ್ರದ್ದು ಬರೆದಿದ್ದಾರೆ. ಮತ್ತು ಯಾರ್ಯಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವ್ರ ಹೆಸರನ್ನು ಕೂಡ ಇದೆ. ಅದಾದ್ಮೇಲೆ ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನು ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ ಇಲ್ಲಿದೆ ನೋಡಿ, 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ ನಾನು ತೋರಿಸ್ತಾ ಇರೋದು, ಆ ಬ್ಯಾಂಕಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕಲ್ಲಿ ಇದೆ ಇದು. ಅದಾದ್ಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಯಾವ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ. ಇದು ಇದೆ ಯಾವ್ಯಾವ ಅಕೌಂಟ್ಗೆ. ರಾಮ ಎಂಟರ್ಪ್ರೈಸಸ್ಸು, ಆಮೇಲೆ SWAP, CN ಇನ್ಫ್ರಾಸ್ಟ್ರಕ್ಚರು, ನೋವೆಡ್ ಸೆಕ್ಯೂರಿಟಿ, ಸುಜಲಾ ಎಂಟರ್ಪ್ರೈಸಸ್ಸು, ಗ್ರ್ಯಾಬ್ ಅಂಡ್ ಕ್ರ್ಯಾಬ್, ಕೊನೆಯಲ್ಲಿ ಗ್ರ್ಯಾಬು ಅಂಡ್ ಕ್ರ್ಯಾಬು, ಏಡಿ ಕಾಯ್ತಾರ. ಇಷ್ಟು ಅಕೌಂಟ್ಗೆ ದುಡ್ಡು ಹಾಕಿರೋದು ಇಲ್ಲಿ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಅವ್ರ ದಾಖಲೆ ಇಲ್ಲ ಏನಿದೆ ಸಾಕ್ಷಿ ಕೊಡಿ ಅಂದ್ರಲ್ಲ, ನೋಡಿ ಸಾಕ್ಷಿ ಕೊಡ್ತೀನಿ. ಈ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಯಾವುದಾದ್ರೂ ಬುದ್ಧಿ ಇರೋ ಮನುಷ್ಯ, ಮತ್ತೆ ಇಷ್ಟೊಂದು ಜನ IAS ಆಫೀಸರು, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀರಿ, ನಮ್ಮ ಹಣ ಇಟ್ಬಿಟ್ಟು ನಾವೇ ಲೋನ್ ತಗೊಂತೀರಾ? ಯಾರನ ನೋಡಿ, ಇಲ್ಲಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಣ ಡಿಪಾಸಿಟ್ ಮಾಡಿದ್ದಾರೆ, 50 ಕೋಟಿ ಹಣ ಡಿಪಾಸಿಟ್, 50 ಕೋಟಿ ಲೋನ್ದು. ಯಾವನಾರ ಮಾಡ್ತಾನೆ ಈ ಕೆಲಸ, ಅಲ್ಕ ಕೆಲಸನ. ನಮ್ಮ ಹಣ ನಾವು ಡಿಪಾಸಿಟ್ ಮಾಡಿ ಬಡ್ಡಿ ಎಷ್ಟು ಕೊಡ್ತಾರೆ ಅದಕ್ಕೆ? 4%, 5%. ನಮ್ಮ ಲೋನ್ಗೆ ಎಷ್ಟು? 10%, 12%. ಯಾವನಾನ ಬುದ್ಧಿ ಇರೋನು ಕೆಲಸ ಮಾಡ್ತಾನ? ಇದು ಸ್ವಲ್ಪ ಲೂಟಿ ತಾನೆ. ಅಂದ್ರೆ ಟ್ರಾನ್ಸಾಕ್ಷನ್ ನ ಮಿಸ್ಯೂಸ್ ಮಾಡಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರಕ್ಕೆ ಏನು ಗೊತ್ತಾಗಲ್ಲ, ಆಡಿಟ್ ರಿಪೋರ್ಟ್ ಅಲ್ಲಿ ಬರಲ್ಲ ಇದು ಅನ್ನೋದಕ್ಕೋಸ್ಕರ ಇದು ಮಾಡಿರುವಂತದ್ದು ಇದು. ಆಮೇಲೆ ಲೋನ್ ತಗೊಂತಾರೆ, ಒಂದೇ ದಿನಕ್ಕೆ ಲೋನು, ಒಂದೇ ದಿನ ಡಿಪಾಸಿಟ್, ಅವತ್ತೇ ಲೋನು. ನೋಡಿ ಡಾಕ್ಯುಮೆಂಟ್, ಸ್ಪಾಟ್, ಅವತ್ತೇ ಡಿಪಾಸಿಟ್, ಅವತ್ತೇ ಲೋನು. ಸಾಧ್ಯನಾ? ಇದು ಸಾಧ್ಯನಾ? ಯಾವುದಾದ್ರೂ ಇಲಾಖೆಯಲ್ಲಿ ಇದನ್ನ ಮಾಡಕ್ ಸಾಧ್ಯನಾ? ಒಂದು ಅರ್ಜಿ ಹಾಕಿದ್ರೆ ಲೋನ್ಗೆ ವರ್ಷಾನುಗಟ್ಲೆ ಸಾಯಿಸ್ತಾರೆ ನಮ್ಮನ್ನು. ಡಾಕ್ಯುಮೆಂಟ್ಗಳು ಕೇಳ್ತಾರೆ, ಅವತ್ತೇ ಡಿಪಾಸಿಟ್, ಅವತ್ತೇ ಲೋನ್. ಈ ಡಾಕ್ಯುಮೆಂಟ್ ಅನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು. ಈ ತರ ಮತ್ತೆ ವಾಲ್ಮೀಕಿ ನಿಗಮ ಏನಿದೆ ಅದು ಅನಾಥರೈಸ್ ಆಗಿ ವ್ಯವಹಾರ ಮಾಡಿರೋಂಥದ್ದಕ್ಕೆ ದಾಖಲೆಗಳು ಇಲ್ಲಿದೆ, ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ದಾಖಲೆಗಳು ಸಾಕ್ಷಿಗೋಸ್ಕರ ನಿಮಗೆ ಬಿಡುಗಡೆ. ಸಾಕ್ಷಿ ಕೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಕೂಡ ಹೋರಾಟ ಮಾಡ್ತಿದ್ದಾರೆ ಇವತ್ತು. ತಾಳೆ ಒಂದು ನಿಮಿಷ, ಅರ್ಜೆಂಟ್ ಇದೆಯಣ್ಣ.
ಆಮೇಲೆ ಸರ್ಕಾರ, ರಾಜ್ಯ ಸರ್ಕಾರ NTT ಮಾಡೆಲ್, ಆರ್ಥಿಕ ಇಲಾಖೆ, ನಾನ್ ಟ್ರೆಸರಿ ಟ್ರಾನ್ಸಾಕ್ಷನ್, ಅದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಇದೆ. ಯಾರು ಬ್ಯಾಂಕ್ ಅಕೌಂಟ್ ಅನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಮಾಡಂಗಿಲ್ಲ. ಇದು ಆಕ್ಟ್, ಇದು ರೂಲು ಸರ್ಕಾರದ್ದು. ಯಾರು ಅವತ್ತು ಫೈನಾನ್ಸ್ ಮಿನಿಸ್ಟರು? ಸಿದ್ದರಾಮಯ್ಯನವರು. ಹೆಂಗೆ ಪರ್ಮಿಷನ್ ಕೊಟ್ಟರು ಸಿದ್ದರಾಮಯ್ಯನವರು ಅಕೌಂಟ್ ಓಪನ್ ಮಾಡಕ್ಕೆ? ಇಲ್ಲಿ ಕ್ಲಿಯರ್ ಆಗಿದೆ. ಬ್ಯಾಂಕ್ ಅಕೌಂಟ್ ಈಗ 600 ಅಕೌಂಟ್ ಹೋಗಿದೆಯಲ್ಲ, 600 ಅಕೌಂಟ್ ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟ್. ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ನಡವಳಿಕೆಗಳು, ಕರ್ನಾಟಕ ಸರ್ಕಾರದ ನಡವಳಿಕೆ ಈ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅನುಮತಿ ಇಲ್ಲದೆ ಯಾರು ಕೂಡ ಯಾವುದೇ ಇಲಾಖೆಯವರು ಹೊಸ ಅಕೌಂಟ್ ಅನ್ನ ಓಪನ್ ಮಾಡಕ್ ಬರಲ್ಲ, ಯಾವುದೇ ನಿಗಮ ಓಪನ್ ಮಾಡಕ್ ಬರಲ್ಲ. ಅಂತದ್ರಲ್ಲಿ ಇವ್ರ ಅಕೌಂಟ್ ಓಪನ್ ಹೆಂಗ್ ಮಾಡಿದ್ರು?